ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಹರಾಜಾಗ್ತಿದೆ. ಒಳ್ಳೆ ವಿಷಯಗಳಿಂದ ಸದ್ದು ಮಾಡ್ತಿದ್ದ ಬೆಂಗಳೂರು ಈಗ ಗುಂಡಿ ವಿಷಯಕ್ಕೆ ಸದ್ದು ಮಾಡ್ತಿದೆ. ಅದರಲ್ಲೂ ಬೆಂಗಳೂರನ್ನೇ ತೊರೆಯುತ್ತೇವೆ ಅಂತ ಉದ್ಯಮಿಗಳು ಕಿಡಿಕಾರಿದ್ರು. ಉದ್ಯಮಿಗಳ ಇದೇ ಹೇಳಿಕೆಗೆ ಡಿಸಿಎಂ ಕೆರಳಿ ಕೆಂಡವಾಗಿದ್ದಾರೆ. ಬ್ಲಾಕ್ ಮೇಲ್ ನಡೆಯಲ್ಲ ಅಂತ ಗುಡುಗಿದ್ದಾರೆ. ರಸ್ತೆ ಸರಿ ಮಾಡಿ ಅಂತ ಮಕ್ಕಳ ಆಗ್ರಹ. Something has to change. Please help us. This cannot be the new normal. ನಮ್ಮ ಟ್ಯಾಕ್ಸ್ ನಮಗೆ ವಾಪಸ್ ಕೊಡಿ ಅಂತ ಹೋರಾಟ. ಲಾಸ್ಟ್ 10 ವರ್ಷದಿಂದ ನೀವು ಯಾವುದೇ ತರ ಇಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಅಲ್ವಾ? ಟ್ಯಾಕ್ಸ್ ನೆಲ್ಲ ನಮಗೆ ರೀಫಂಡ್ ಮಾಡಬೇಡಿ. ಬೆಂಗಳೂರನ್ನೇ ತೊರೆಯುತ್ತೀವಿ ಅಂತ ಉದ್ಯಮಿ ಟ್ವೀಟ್. ರಸ್ತೆ ಗುಂಡಿ ಬಗ್ಗೆ ಐಟಿ ಕಂಪನಿ ದಿಗ್ಗಜನ ಆಕ್ರೋಶ. ಬಿಜೆಪಿನೂ ಅದೇ, ಕಾಂಗ್ರೆಸ್ ಮಾಡ್ತಾರೆ, ಎಲ್ಲರೂ ಒಂದೇ, ದುಡ್ಡು ಮಾಡಿ ಎಲ್ಲರೂ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಒಬ್ಬರ ಹಿಂದೆ ಒಬ್ಬರಂತೆ ಆಕ್ರೋಶಗೊಳ್ಳುತ್ತಿದ್ದಂತೆ ಡಿಸಿಎಂ ಡಿಕೆಶಿ ಗರಂ ಆಗಿದ್ದಾರೆ. ಬೆಂಗಳೂರು ತೊರೆಯುತ್ತೇವೆ ಅಂತ ಉದ್ಯಮಿಗಳ ಟ್ವೀಟ್. ಬ್ಲಾಕ್ ಮೇಲ್ ನಡೆಯೋದಿಲ್ಲ ಅಂತ ಡಿಕೆಶಿ ಗರಂ. ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ವಾಹನ ಸವಾರರಷ್ಟೇ ಅಲ್ಲ, ಉದ್ಯಮಿಗಳು ಕೂಡ ಬೇಸತ್ತು ಹೋಗಿದ್ದಾರೆ. ನಿನ್ನೆಯಷ್ಟೇ ಬ್ಲಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಬೆಂಗಳೂರಿನ ಸಹವಾಸವೇ ಬೇಡ, ನಾವು ಬೆಂಗಳೂರು ಬಿಟ್ಟು ಹೋಗ್ತೀವಿ ಅಂತ ಅಸಮಾಧಾನ ಹೊರಹಾಕಿದ್ರು. ಇದೇ ವಿಚಾರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ಇದರಿಂದ ಗರಂ ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್, ಬೆಂಗಳೂರಿನಲ್ಲಿ 500ಕ್ಕೂ ಹೆಚ್ಚು ಖಾಸಗಿ ಕಂಪನಿಗಳಿವೆ, 25 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳು ಕೆಲಸ ಮಾಡ್ತಿದ್ದಾರೆ, ಅವರಿಗೆ ಒಳ್ಳೆಯ ಸೌಲಭ್ಯ ಇರೋದಕ್ಕೆ ಇಲ್ಲಿ ಕಂಪನಿಗಳನ್ನ ನಡೆಸ್ತಿದ್ದಾರೆ. ಯಾರೋ ಬ್ಲಾಕ್ ಮೇಲ್ ಮಾಡಿದ್ರೆ, ಬೆದರಿಕೆ ಹಾಕಿದ್ರೆ ಹೆದರಲ್ಲ, ನಮ್ ಕೆಲಸ ನಾವು ಮಾಡ್ತಿದ್ದೀವಿ ಅಂತಂದ್ರು. Threatening us, blackmailing us is left to them. We are not least bothered about it. We will do our job. ರಸ್ತೆ ಗುಂಡಿ ಟ್ವೀಟ್ಗಳಿಗೆ ಡಿಸಿಎಂ ಆಕ್ರೋಶ. ರಸ್ತೆ ಗುಂಡಿ ಬಗ್ಗೆ ಟ್ವೀಟ್ ಮಾಡ್ತಿರೋರ ಬಗ್ಗೆಯೂ ಡಿಕೆಶಿ ಕಿಡಿಕಾರಿದ್ದಾರೆ. ಬರೀ ಟ್ವೀಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ, ರಸ್ತೆ ಗುಂಡಿ ಮುಚ್ಚೋದಕ್ಕೆ ಅಕೌಂಟಬಿಲಿಟಿ ಫಿಕ್ಸ್ ಮಾಡಿದ್ದೀನಿ, ಯಾರೋ 4 ಜನ ಟ್ವೀಟ್ ಮಾಡ್ಬಿಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಡಿಕೆಶಿ ಹೇಳಿಕೆಯನ್ನೇ ಅಸ್ತ್ರ ಮಾಡ್ಕೊಂಡ ಆಂಧ್ರ. ನಾವು ಉದ್ಯಮಿಗಳಿಗೆ ಬ್ಲಾಕ್ ಮೇಲ್ ಮಾಡಲ್ಲ ಅಂತ ಟಾಂಗ್. ಡಿಕೆ ಹೀಗೆ ಹೇಳ್ತಿದ್ದಂತೆ ನೆರೆಯ ಆಂಧ್ರದ ಸಚಿವ ಸಿಎಂ ಚಂದ್ರಬಾಬು ನಾಯ್ಡು ಪುತ್ರ ನಾರಾ ಲೋಕೇಶ್ ಟ್ವೀಟ್ ಮಾಡಿದ್ದಾರೆ. ನಾವು ಉದ್ಯಮಿಗಳಿಗೆ ಬ್ಲಾಕ್ ಮೇಲ್ ಮಾಡಲ್ಲ, ಅವರಿಗೆ ಗೌರವ ಕೊಡ್ತೀವಿ ಅಂತ ಕಾಂಗ್ರೆಸ್ಗೆ ಟ್ವಿಟರ್ನಲ್ಲಿ ಕುಟುಕಿದ್ದಾರೆ. ಹಾಯ್ ರಾಜೇಶ್, ನಿಮ್ಮ ಕಂಪನಿಯನ್ನು ವಿಶಾಖಪಟ್ಟಣಂಗೆ ಶಿಫ್ಟ್ ಮಾಡುವ ವಿಚಾರವಾಗಿ ನಾನು ಆಸಕ್ತಿ ವಹಿಸಲೇ. ನಾವು ಭಾರತದ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದೇವೆ. ಅಲ್ಲದೆ ಅತ್ಯುತ್ತಮ ಗುಣಮಟ್ಟದ ಮೂಲ ಸೌಕರ್ಯಗಳನ್ನು ನಿರ್ಮಾಣ ಮಾಡ್ತಿದ್ದೇವೆ. ಮಹಿಳೆಯರಿಗೆ ಸುರಕ್ಷಿತ ನಗರ ಎಂಬ ಹೆಗ್ಗಳಿಕೆಯೂ ಇದೆ. ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ಏನ್ ರೋಡ್ ಗುರು ಟಿವಿ9 ಅಭಿಯಾನದ ಇಂಪ್ಯಾಕ್ಟ್. ಟಿವಿ9 ವರದಿ ಬೆನ್ನಲ್ಲೇ ಎಚ್ಚೆತ್ತ ಡಿಸಿಎಂ ಡಿಕೆ ಶಿವಕುಮಾರ್ ನವೆಂಬರ್ ಒಳಗೆ ರಸ್ತೆ ಗುಂಡಿಗಳನ್ನ ಮುಚ್ಚಲು ಡೆಡ್ಲೈನ್ ನೀಡಿದ್ದಾರೆ. ಮತ್ತೊಂದೆಡೆ ಅಧಿಕಾರಿಗಳು ಕೂಡ ಅಖಾಡಕ್ಕಿಳಿದಿದ್ದಾರೆ. ಬೆಂಗಳೂರು ಕೇಂದ್ರ ಮಹಾನಗರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಶಿವಾನಂದ ಸರ್ಕಲ್ ಸೇರಿ ಹಲವೆಡೆ ರಸ್ತೆ ಗುಂಡಿಗಳನ್ನ ಪರಿಶೀಲನೆ ಮಾಡಿದ್ರು.